ಹೈ ಗೈಸ್ ವೆಲ್ಕಮ್ ಟು ದಿ ಶಿವ್ ವ್ಲಾಗ್. ಇವತ್ತು ನಾ ಎದಕ್ಕೆ ಇಷ್ಟು ಬೆಳಿಗ್ಗೆ ಎದ್ದು ಬಿಟ್ಲೇನ ವ್ಲಾಗ್ ಸ್ಟಾರ್ಟ್ ಮಾಡೇವ ಅಂತಂದ್ರೆ ಒಂದು ಮುಖ್ಯವಾದ ರೀಸನ್ ಐತಿ. ಅದ್ರ ರೀಸನ್ ಏನು ಅನ್ನೋದು ನಾನು ನಿಮ್ಗೆ ಲಾಸ್ಟ್ ಹೇಳ್ತೀನಿ. ಇವತ್ತು ನೋಡ್ರಿ ಮೊನ್ನೆಲ್ಲ ನಮ್ಮ ಅಕ್ಕರ ಹುಡುಗರಿಗೆಲ್ಲ ಅವ್ರ ಕಡೆ ಅವರು ಇವತ್ತು ಔಟಿಂಗ್ ಬಿಟ್ಟಾರ. ಸೀದಾ ಈ ಸತಿ ನಮ್ಮ ಮನೆಯೊಳಗನ ಕರ್ಕೊಂಬಂದ್ಬಿಟ್ಟಿವಿ ನೋಡಿ. ಮಾರ್ನಿಂಗ್ ಇದೆಲ್ಲ ಚಹಾ ಕುಡಿಯೋದಂಥ ಪದ್ಧತಿ ಇದು, ನಮ್ಮ ಕಮ್ಮಾರ್ ಫ್ಯಾಮಿಲಿ ಇದು. ಇವರು ಇಲ್ಲದ ನೇಚರ್ ಎಲ್ಲ ಇವ್ರ ಕಡೆಯಿಂದನೇ ಬಂದೈತಿ. ಇವರು ನಮ್ಮ ಹಿರಿಯರು, ಇದು ಗ್ರೂಪಿಗೆ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು, ಇವರೆಲ್ಲ ಮುಂದಿನ ನಮ್ಮ ಪೀಳಿಗೆಗಳು ಇವೆಲ್ಲ. ನೋಡ್ರಿ ಹೆಂಗ್ ಕುಂತಾರ ನೋಡ್ರಿ ಇಲ್ಲೆಲ್ಲ. ಹೈ ಮಾಡ್ರಿ ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ಮ ಜನ್ಮಕ್ಕೆ. ಎಂತೆಂಥವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಇದ್ರ ಬ್ಯಾಕ್ ಸಪೋರ್ಟಿಗೆಲ್ಲ ಇವ್ರಿಗೆಲ್ಲ ಚಾಗಿ ಮಾಡ್ಕೊಡುವಂತವ್ರು ಇಲ್ಲದ ನೋಡ್ರಿ. ಬ್ಯಾಕ್ ಸಪೋರ್ಟ್ ಇವ್ರೆಲ್ಲ. ಏಯ್ ಈಗ ನೋಡ ಟ್ಯಾಡನ್ ಟ್ಯಾಡ. ಏನ್ಪಾ ನಿಮ್ ಸ್ಕೂಲ್ ಕಡೆ ಹೋಗಿದ್ವಳ ಯಾವತ್ತ? ಹೆಂಗತ್ತ? ಬಂದಿದ್ ಬಾಳ್ ಚಲೋ ಆತ್ರಿ. ಬಂದಾಗ ಒಂದ್ಸತಿ ನಾನ್ ನಮ್ಮ ಮಾವಗ ಆಮೇಲೆ ನಮ್ಮ ಅಪ್ಪಾಜಿಗೆ ಧಾರವಾಡ ಪೇಡನ ಹೇಳ್ತೀನ್ರಿ. ಹಾ ರೀ. ಅಭ್ಯಾಸ ಏನ್ ಮಾಡಿದಂತ ಹೇಳಂಗಿಲ್ರಿ. ಹೇಳ್ತೇನ್ರಿ. ಏನಂತ ಹೇಳ್ತಿ ಹೇಳ ಅಭ್ಯಾಸ ಬಗ್ಗೆ ಬಾಳ್ ಚಲೋ ಇರ್ತೈತ್ರಿ. ಅಲ್ಲಿ ಟೆಕ್ನೋ ಒಳಗ ಬಾಳ ಅಲ್ಲಿ 3 ಬ್ಯಾಚ್ ಇರ್ತಾವ್ರಿ. ಒಂದ್ IPL ದ್ರಿ, ಒಂದ್ ಟೆಕ್ನೋದ್ರಿ, ಇನ್ನೊಂದ್ C ಬ್ಯಾಚ್ ಇಂದ್ರಿ. ನಾ ಇರುದ್ರಿ IPL ಆಗ್ರಿ. ಅಲ್ಲಿ ಬರೀ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಕೋಚಿಂಗ್ ಕೊಡ್ತಾರ್ರಿ. ಯಾವಾಗ ಅಂದ್ರೆ ಈಗ ನೀಟಿಗೆ ಹೆಂಗ್ ಎಕ್ಸಾಮ್ ಬರೀತಲ್ರಿ, ಇಲ್ಲಿ ಹಂಗ JEE ಮತ್ತ ಮೇನ್ಸ್ ಇಂದ ಎಕ್ಸಾಮ್ ಬರಿಬೇಕ್ರಿ. ಇಷ್ಟ. ನಿಮ್ ಟೀಚರ್ಸ್ ಎಲ್ಲ ಹೆಂಗ ಚಲೋ ಕಲಿಸ್ತಾರೆ ಇಲ್ಲ? ಅವ್ರ ನಮ್ಗೆಲ್ಲಾ ಲೆಕ್ಚರ್ಸ್ಗಳು ಬರ್ತಾರ್ರಿ ಕಲ್ಸಾಕ. ಈಗ ನಾ ಏನೋ 7th ಅಂದೇನ್ರಿ. ಈಗ JEE ಕೋಚಿಂಗ್ ತಗೊಳತೇನ್ರಿ. ನಿಮ್ದು ಓರಿಯೆಂಟಲ್ ಸ್ಕೂಲ್ ಒಳಗೆ ಇದ್ದದಕ್ಕ ಆಮೇಲೆ ಇಲ್ಲಿ ಕಲ್ಗಟ್ಟಿ ಒಳಗೆ ಯಾವ್ದಿತ್ತು ಸ್ಕೂಲ್? ಗುರುಕುಲ್ ಸ್ಕೂಲ್ ಯಾವ್ದದ? ಪರಿವರ್ತನ್ ಗುರುಕುಲ್ ಸ್ಕೂಲ್. ಅದಕ್ಕೆ ಇದಕ್ಕೆ ಎಲ್ಲ ವ್ಯತ್ಯಾಸ ಏನಾಗಿದೆ? ಇಲ್ಲಿ ಏನ್ ಅಷ್ಟ ಕೋಚಿಂಗ್ ಕೊಡ್ತಿದ್ರಕಿಲ್ರಿ. ಆಮೇಲೆ ಮತ್ ದೊಡ್ಡ ಆದ್ಮೇಲೆ ನೀಟ್ ಕ್ರ್ಯಾಕ್ ಬೇಕಂತ ಶ್ರೀ ಚೈತನ್ಯ ಟೆಕ್ನೋಗ್ ಬಂದಿವ್ರಿ. ಅದಕ್ಕ ರೀ ಈಗ ಶ್ರೀ ಚೈತನ್ಯ ಟೆಕ್ನೋನ್ಯಾಗ ಅದೇನ್ರಿ. ಇಲ್ಲೋ ಬೇಕು ಅದಾವ ನೋಡ್ರಿ. ಇಲ್ಲಿ ಈಕಿ ಬರೀ ಓಡ್ಕೊಂತ ಹೋಗ್ತಿರ್ತಾಳೆ. ಈಕಿ ಬರೇ ಈಗ ಮಾತಾಡೋದ್ ಮಾತ್ರ ಭಯಂಕರ ಮಾತಾಡ್ತಾಳ ಆಕಿ. ಇಲ್ಲಿ ನೋಡ್ರಿ, ಇವ್ರು ನೋಡ್ರಿ, ಇವ್ರೆಲ್ಲ ಇದಕ್ಕೆ ನಮ್ಮ ತದ್ ವಿರುದ್ಧ. ಇವರೆಲ್ಲ ನಮ್ ತದ್ ವಿರುದ್ಧ. ಇವ್ರು ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇದನ್ನ ಮೀಡಿಯಾಗಳು ಎಲ್ಲ ಎಷ್ಟು ಸ್ಟ್ರಾಂಗ್ ಐತೆ ಅಂತೇಳಿ ಇವ್ರು ಇದ್ ತದ್ ವಿರುದ್ಧ. ಇವ್ರು चीटिंग 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 करता है तू. ನೀ ಏನ್ ಮಾಡ್ತೀಯ ಅದನ್ನ ಹೇಳ. ಊಟ ಮಾಡಿ ಏನಿಲ್ಲ ಹಿಂಗ ಹೇಳ. ಹಂಗಲ್ಲ, ಏನ್ ಮಾಡಂಗಿಲ್ಲ ಅಂತಾನ ಹೇಳ. ಏನ್ ಅನಿಸಿದೆ ಹೇಳ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಅಲ್ಲ, ಎಕ್ಸಾಮ್ ಬರೋಕ್ಕಿಂತ ಮುಂಚೆನೆ ನಾನು ಚಲೋತ್ನಂಗ್ ಬೊಂಗ ಹೋಗಿತ್ತೀನಿ ಎಲ್ಲರಿಗೂ. ಆಮೇಲೆ ಎಕ್ಸಾಮ್ ಬಂದಿದ ಮ್ಯಾಗ ದೊಡ್ಡ ಅಂಡ ತಗೊಂಡ್ಬಿಡ್ತೀನಿ ಅಂತ ಹೇಳ. ಹೇಳ. ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಹೆಡಿಂಗ್ಸ್ ಕೊಡಕ್ಕೆ ಮೈಕ್ ಹೊಡೆ ಇಲ್ಲಿ ತಗೋರ್ವಾ. ಹೇಳ.
ಇಲ್ಲಾಂದ್ರೆ ನಿನ್ ಬಗ್ಗೆ ಆಡಿಯನ್ಸ್ಗೆಲ್ಲ ಕಮಿಟ್ಮೆಂಟ್ ಬೇರೆನೂ ಹೋಗ್ತೈತಿ. ಹೇಳ್ ನೀನ್ ಹೇಳ. ಚಲೋತ್ನಂಗ ಅಲ್ಲಿ ಊಟ ಮಾಡ್ತೀನಿ, ನಮ್ಮ ಅಪ್ಪಾಜಿ ಕೊಟ್ಟಿದ್ ಎಲ್ಲಾನು ಚಲೋತ್ನಂಗ್ ತಿಂತೇನಿ. ಹಾಗೆ ಹೇಳ. ಬ್ಲಾಂಕೆಟ್ ಒಳಗ ಆರ್ಡರ್ ಮಾಡ್ತೀನಿ. ಹಾಯ್ ಗೈಸ್, ನಾನ್ ಸ್ಕೂಲ್ ಒಳಗೆ ಇದ್ದಾಗ ಬ್ಲಿಂಕಿಟ್ ಒಳಗೆ ಏನೋ ಆರ್ಡರ್ ಮಾಡಿದ್ದೆ, ಅದ್ ಬಾಳ್ ರೊಕ್ಕ ತಗೊಂಡಿತ್ತು. ಅದಕ್ಕ ನಮ್ಮ ಮಮ್ಮಿ ಬಾಳ್ ಬೈದಿದ್ರು ಗೈಸ್. ಬೈ ನಿಮ್ಮ ಅಪ್ಪಾಜಿ ಬಗ್ಗೆ ಅವ್ರೇನ್ ಬೈದಿಲ್ಲಪ್ಪ. ಹೇಳ. ಅವ್ರದ್ದು ಹೇಳ. ಆಮೇಲೆ ನಮ್ ಪಪ್ಪ ಬಾಳ ಅನ್ಕೇರ್ಲೆಸ್ ರೊಕ್ಕ ಇಂತ ಅದಾರ. ಎಷ್ಟೇ ತಗೊಂಡ್ರು ಅವ್ರೇನ್ ಬೈಯಂಗಿಲ್ಲ, ಬಿಡಂಗಿಲ್ಲ. ಕೊಂಡಿನಿ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ್ ಗೊತ್ತವ. ಹತ್ತು ಕೇಳ ನಂಗ ಒತ್ತು ಕೊಡ್ತೀನಿ. ಸ್ವಾಭಿಮಾನ ಬಿಟ್ಟು ಎಲ್ಲ ಬಿಟ್ಟು ಕೊಡ್ತೀನಿ. ರೊಕ್ಕ 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 ಎಷ್ಟು ಬೇಕಲೇ ಇಲ್ಲ, ರೊಕ್ಕದೇನು ಚಿಂತಿನೇ ಇಲ್ಲ ಅವ್ರಿಗೆ. ನಮ್ ಪಪ್ಪನ್ ಸಪೋರ್ಟ್ ಅದೇನಿ. ಅದಕ್ಕ ನಾ ನಮ್ ಪಪ್ಪನ್ ಸಪೋರ್ಟ್ ಅದೇನಿ. ಇಲ್ಲಿ ಈಕಿ ನೀನ್ ಸ್ಕೂಲಿಗೆ ಹೋಗಿದ್ದಲ್ಲ ಮೊನ್ನೆ. ಚಾಯ್ 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 ಇವ್ರದ್ದು ಹಿಂಗಿದೆ. ಮದರ್ ನೀವ್ ಸ್ಕೂಲಿಗೆ ಹೋಗಿದ್ದ ನೀನೇನ ಮಾಡಿದಿ ಹೇಳ. ಹೇಳಿ, ನಾ ಹಿಡ್ಕೊಂತೀನಿ. ಹೇಳ. ನಾನಿವತ್ತು ಅಭ್ಯಾಸ ಮಾಡಿ ಬರ್ತೀನಿ. ನೀವು ಕಲೆಕ್ಟ್ ಮಾಡ್ಕೋರಿ. ಏನಂದೆ? ನೀವು ಕಲೆಕ್ಟ್ ಮಾಡ್ಕೋರಿ. ನೀವ್ ಕಲೆಕ್ಟ್ ಮಾಡ್ಕೋಬೇಕಾ? ಇಲ್ಲಪ್ಪ, ಇವ್ರ ತಮ್ಮ. ಓ ಗುಂಡು, ನೀ ಏನ್ ಅಭ್ಯಾಸ ಮಾಡಿದಿಪ್ಪ ನೀನ ಮನ್ಯಾಗ? ಇವಂಗ್ ಬರೇ ಏನ ತಿಂದೇನೆ, ಯಾವಾಗ ಏನ್ ತಿಂದೇನೆ ಅನ್ಸ್ಬಿಡ್ತೈತಿ ಇವಂಗ. ಅಭ್ಯಾಸ ಏನ್ ಮಾಡಿದಿಪ್ಪ? ಓಯ್ ಬರ್ದ್ಯಾ? ಓಯ್ ಬರ್ದ್ಯಾ? ಇವ್ರು ನೋಡ್ರಿ, ನಿನ್ನೆ ಕರ್ಕೊಂಬರಕ್ ಹೋಗಿದ್ರು ಇವ್ರು. ಹೆಂಗ ಅವ್ರೆಲ್ಲಾ ಅಭ್ಯಾಸ ಮಾಡಿದ್ದೆಲ್ಲ ಬುಕ್ ಎಲ್ಲ ಚೆಕ್ ಮಾಡ್ತೀನಿ ಅಂತ ಇಲ್ಲಿಂದ ಅನ್ಕೊಂಡು ಹೋಗಿದ್ರಿ. ಹೆಂಗ ಬುಕ್ ಎಲ್ಲ ಚೆಕ್ ಮಾಡಿದ್ರಿ? ಸರ್ ಎಲ್ಲ ಬೆಟ್ಟ ಆದ್ರೆ ಇಲ್ಲ? ಎಲ್ಲ ಸರ್ಗೆ ಅದು ಭೇಟಿ ಆದ್ವಿ. ಎಲ್ಲ ಸರ್ಗೆ ಅದು ಭೇಟಿ ಆದ್ವಿ. ಅವರು ಮೀಟಿಂಗ್ ಮಾಡಿದ್ರೆ ಮತ್ತ ಹೇಳ್ಬೇಕು. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ ಸುಳ್ಳು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು. ಮೀಟಿಂಗ್ ಮಾಡಿ ನಾವು ಎಲ್ಲಾರು ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಹೇಳತ್ತಿದ್ರ. ನಮ್ದಂತ್ರು ಏನು ಕಂಪ್ಲೇಂಟ್ ಇರ್ಲಿಲ್ಲ. ಹಿಂಗಾಗಿ ನಾವ್ ಸ್ಕೂಲ್ ಎಲ್ಲ ಚಲೋ ಐತಿ, ಕಲ್ಸುದ್ರಾಗ ಎಲ್ಲ ಚಲೋ ಐತಿ. ಮುಂಚೆ ಪರಿವರ್ತನ್ ಸ್ಕೂಲ್ನಾಗ ಇದ್ರ ಅವ್ರ ಮಿಶ್ರಿಕೋಟೆ ಒಳಗ. ಈಗ ನಂತರ ಅವ್ರನ್ನ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಿಗೆ ಹಾಕಿವಿ. ಅಲ್ಲಿ ಇಲ್ಲಿಕ್ಕಿಂತ ಚಲೋ ಐತಿ. ಅಡ್ವಾನ್ಸ್ JEE ನೀಟ್ ಕೋಚಿಂಗ್ ಕೊಡ್ತಾರ. ಹಿಂಗಾಗಿ ಮಕ್ಕಳು ಹಾರ್ಡ್ ವರ್ಕ್ ಮಾಡ್ಬೇಕ. ಸರ್, ನೀವು ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಸರ್, ಅವಾಗ ನಿಮ್ನ ಏನಂತ ಗೊತ್ತೇನ್ರಿ ಸರ್? ಏನನ್ನಪ್ಪ? ಈ ಬೋಸ್ ಹುಡುಕಿ ನೋಡಿ ಎಷ್ಟು ಹೋಮ್ವರ್ಕ್ ಕೊಟ್ಟಾರ ಅಂತ ಸರ್ ನಿಮ್ನೆ. ಮತ್ ಇದ್ರ ಮುಖಾಂತರ ಪೇರೆಂಟ್ಸ್ ಏನ್ ಹೇಳುದಂದ್ರ, ನಾವು ಒಬ್ಬರ ಮಕ್ಕಳ ಮನಿಯೊಳಗ್ ಒಂದ್ ಮಗುನ್ ಸಂಭಾಳ್ಸಾಕ್ ನಾವು ಇಷ್ಟೆಲ್ಲಾ ತ್ರಾಸ್ ತಗೋತೇವಿ. ಮಹಿಳೆಯರೇ ಮತ್ತು ಯುವತಿಯರೇ, ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಹಾಸ್ಟೆಲ್ ಒಳಗ ಅವ್ರೆಲ್ಲ ಅಷ್ಟೊಂದ್ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕ. ಹಿಂಗಾಗಿ ನೀವು ಬಾಳ ಅವ್ರಿಗ ಪ್ರೆಷರ್ ಹಾಕಕ್ ಹೋಗ್ಬೇಡ್ರಿ. ನೀವು ಸಪೋರ್ಟಿವ್ ಆಗಿ ಹೇಳ್ರಿ ಮಕ್ಕಳಿಗೆ, ಕ್ಲೀನ್ ಇಟ್ಕೋರಿ, ಚಂದಂಗ ಅಭ್ಯಾಸ ಮಾಡಂತ ನೀವು ಹೇಳ್ರಿ. ಅಂದ್ರ ಅವ್ರು ಇದನ್ನ ಮಾಡಿ ಎಲ್ಲಾನು AGM ಹೆಡ್ ಮಾಸ್ಟರ್ ಇವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ಕಿಂತ ಮೀರಿನ ಅವ್ರ ಅಲ್ಲಿ ಹೆಲ್ಪ್ ಮಾಡ್ತಿರ್ತಾರ, ಮಕ್ಕಳದ ಕೇರ್ ತಗೋತಿರ್ತಾರ. ಅವ್ರಿಗೆ ಅವ್ರ ಪರ್ಸನಲ್ ಲೈಫ್ ಕೊಡಕ್ ಆಗ್ತಿರಂಗಿಲ್ಲ. ಸೊ ಅದಕ್ಕಾಗಿ ನೀವು ಒಂದ್ ಸ್ವಲ್ಪ ಅವ್ರದ್ದು ಪರಿಸ್ಥಿತಿನ ಅರ್ಥ ಮಾಡ್ಕೋರಿ. ನೀವು ಕಲಿಯುವಂತ ಟೈಮ್ದಾಗ ಹೆಂಗಿತ್ರಿ ಸ್ಕೂಲಿಂದ ಎಲ್ಲ? ನಾವ್ ಕಲಿಯುವಂತ ಟೈಮ್ದಾಗ ಏನು ಇರ್ಲಿಲ್ರಿ. ಆಗ 2010, 11 ಅವಾಗೆಲ್ಲ ಏನ್ ಇರ್ಲಿಲ್ಲ. ಈಗ ಏನು ಇರ್ಲಿಲ್ಲ. ಇಂಗ್ಲಿಷ್ ಮೀಡಿಯಂ, ಸ್ಟೇಟಸ್ CBSE ಅಷ್ಟೇ ಇತ್ರಿ. ಏನು ನಮಗ ಅದೆಲ್ಲ ಏನು ಗೊತ್ತೇ ಇರ್ಲಿಲ್ಲ. ಇವಾಗ ಇದೆಲ್ಲ ನಮ್ಮ ಮನೆಯವ್ರ
ಮಾಡ್ಬಿಟ್ಟಿದೆ ಈಗೆಲ್ಲ AI ಬಂದ್ಬಿಟ್ಟೈತಲ್ಲ AI ಹಿಂಗಾಗಿ. ಹಿಂಗಾಗಿ ಈ ತರ ಇಲ್ಲ, ನಾವು ಒಂಚೂರ್ ಫಾರ್ವರ್ಡ್ ಆಗಿ ಮಕ್ಕಳನ್ನ ಟೆಕ್ನೋಕ್ ಹಾಕಿವಿ. Yes, okay. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಮಮ್ಮಿನ ಕೇಳಂಬರಿ ನಮ್ಮನ್ನು ಸಾಕು ಮುಂಚೆಲೆ ಅವಾಗೆಲ್ಲ ಎಷ್ಟೆಷ್ಟು ಯಾವ ಕಾಲೇಜ್ ಆಮೇಲೆ ನನ್ನ ಹಾಸ್ಟೆಲ್ ಹೋಗು ಇಟ್ಟು ಬಂದಾರಿಪ್ಪ ಇವ್ರು ನಮ್ಮವ್ವ. ಬೀಳದಿರೋ ತಮ್ಮ ನನ್ನ ತಮ್ಮ ಮಂಕುತಿಮ್ಮ ತೂಕಡಿಸಿ ಬಿದ್ದರು ನನ್ನ ಜನಿ. ಸೇರಿ ಏನಂತೀವಿ ಈಗ ನಿಮ್ಮ ಮಕ್ಕಳು ಹೋಗಿ ಇಟ್ಟು ಬಂದಲ್ಲ ಈಗ ಹೆಂಗ ಅನಿಸ್ತೈತಿ? ಇವ್ರು ಬರೇ ಅವ್ರು 1-2 ವರ್ಷ ಇದಾರಂತಂದ್ರೆ ಆಮೇಲೆ ಹತ್ತತ್ ಬಿಟ್ಬಿಟ್ಟು ಬಂದಾರ. ನಾವ್ ಹೋಗು ಮುಂಚೆಲೆ ಹೋಗ್ಲಿ ಮಗ ಶಾಲಿ ಕಲೀಲಿ ಅಂತ ಹತ್ತಿದ್ರೆ ಅವ್ರ ಮೊಮ್ಮಕ್ಳಿಗೆ ಅಂದ್ರೆ ಎಷ್ಟು ಕಾಳಜಿ ತೊಗೊಂಡಾರ ನೋಡ್ರಿ. ಶಾಲಿ ಅಲ್ಲ ಕೈನೂರ್ ಮುತ್ತು ನಮ್ಮ ಮೊಮ್ಮಕ್ಳು ಶಾನ್ಯಾರ ಆಗ್ಲಿ ಅಂತೇಳಿ ಇಟ್ಟಾರ. ಅದಕ್ಕೆ ನಾವು ಬೇಜಾರ್ ಮಾಡಕೊಳಂಗಿಲ್ಲ. ಹಾಸ್ಟೆಲ್ಗೆ ಬಿಟ್ಟು ಬರೋ ಮುಂದ ನೀರ್ ತೆಗಿತೀನಿ. ಕಣ್ಣ ನೀರ್ ತೆಗಿತಿದೆ. ಅವ್ರ ಮಕ್ಳ ನಮ್ಮ ಕಡೆ ಬಿಟ್ಟು ಇರಂಗಿಲ್ಲ. ಅದ್ನೇ ಹೇಳ ಮತ್ತೆ ಇವ್ರಿಬ್ರು ಇಲ್ಲ ಅದ ನೋಡ್ರಿ, ಇವ್ರಿಬ್ರು ಹೆಂಗ ಮಕ್ಳು ನಮಗ್ ಒಂದ್ ದಿವ್ಸ ನಮ್ ಕಡೆ ಬಿಟ್ಟು ಹೋಗೋದೇ ಇಲ್ಲ ಇವ್ರು. ಇಲ್ಲ ನೋಡ್ರಿ ಇವ್ರ ಅನ್ಕಿ ಬಾಳ. ಇವ ಯಾರೇ ಅವ್ನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇದೇ ಅಪೋಸಿಟ್ ನೋಡ್ರಿ ಇವ್ರು. ನೋಡಿದ್ರೆ ಫೋನ್ ತುಂಬಾ ಎಲ್ಲಾನು ಜಾರಕಿಹೊಳಿ ಸಂಘ, ಆಮೇಲೆ ಹೊಳಿ ತಿರುಗಿ ಕಂಬಾರ್ ಸಂಘ, ಪಂಚಮಸಾಲಿ ಸಂಘ, ಹವ ಸಂಘಗಳ ತುಂಬಿಟ್ಟಿರ್ತಾವ. ಈಗ ನೋಡ್ರಿ ಇಲ್ಲಿ ಗೇಮ್ ಎಲ್ಲ ಆಡ್ಕೊಂಡ್ ಕುಂದರೋದು ಈಗ. ಇವ್ರು ಚಂಪಾಕಲಿ ಅಂತೀವಿ, ಚಂಪಾಕಲಿ. ಏನ್ಪಾ ಗೊಂಡ ನಿಮ್ ಮಕ್ಕಳನ್ನ ಎಲ್ಲಿ ಕಳಿಸ್ತೀರಿ ನೀವು? ಇವನ್ನ ಕನ್ನೇರಿ ಮಠಕ್ ಬರದ್ ಬಿಟ್ಟೇವ್ರಿ ನಾವ. ಕನ್ನೇರಿ ಮಠಕ್ಕ. ಸ್ವಾಮಿ, ನಮ್ಮ ಯಜಮಾನ್ರು ನನ್ನನ್ ಬಿಟ್ಬಿಟ್ಟು ಬೇರೆ ಯಾವಳ ಜೊತೆಲ್ಲ ಓಡ್ ಹೋದ್ರು ಸ್ವಾಮಿ. ಅದಕ್ಕೆ ಯಾಕೆ ಚಿಂತೆ, ನಾನಿದ್ದೀನಲ್ಲ. ಸ್ವಾಮಿ, ನನಗ್ ಮದ್ವೆ ಆಗಿ 8 ವರ್ಷ ಆಯ್ತು. ನನಗಿನ್ನೂ ಮಕ್ಳೇ ಆಗ್ಲಿಲ್ಲ ಸ್ವಾಮಿ. ಈಗ ತಾನೇ ಫಸ್ಟ್ ಮೀಟಿಂಗು, ಇನ್ನು ಮೇಲಾಗುತ್ತೆ. ಕಣ್ಣೀರ್ ಮಠಕ್ ಬರ್ದೇವ ಬೇಡ ಬೇಡ ನಮಗ ಕೊಟ್ಟು ಬಿಡ್ರಿ ಅವ್ನ. ಕನ್ನೇರಿ ಮಠಕ್ ಬರ್ದೇವ ಹಾಸ್ಟೆಲ್ಕ. 9 ವರ್ಷದಿಂದ 21 ವರ್ಷ ಮಟನೂ ಬರಲ್ಲ ಅವ್ರು. ಏನೇನ್ ಬೇಕಪ್ಪ ನಿನಗ? ಏನೇನ್ ಬೇಕಪ್ಪ ನಿಂಗೆ? ಸ್ಕೂಲಿಗೆ ಏನೇನ್ ಬೇಕ ಹೇಳ? ಗೈಸ್ ಈಗೊಂದು ಹಲಸಿನನ್ನ ತಂದಿನಿ, ಅದನ್ನೊಂದಿಟ ಹೆಚ್ಚುನು. ಆಮೇಲೆ ಅದನ್ನ ಒಬ್ರಿಗೆ ಬಾಳ ಇಷ್ಟ ಇತ್ತ. ಹಿಂಗಾಗಿ ಅದನ್ನ ಒಂದಿಟ ಹೆಚ್ಚುಂಬರಿಗೆ ಅಲ್ಲ ಐತ್ ನೋಡ್ರಿ. ತಗೊಂಡಿಟ್ಟ 2 ದಿವಸ ಆಗಿತ್ತದ ನೋಡ್ರಿಪ್ಪ. ಹಲಸಿನನ್ನ ಹಿಂಗ್ ತೊಗೊಂಬಂದಿನಿ. ಮೊನ್ನೆ ತೊಗೊಂಬಂದಲ್ಲಿ ಅಂಗಡ್ಯಾಗ 1 ದಿವ್ಸ ಇಟ್ಟು ನಮ್ಮ ದೋಸ್ತ ಮನ್ಯಾಗ 1 ದಿವ್ಸ ಇಟ್ಟೇನಿ. ಇದನ್ನ ಹಣ್ಣಾಗೈತು, ಪೂರನ್ಕಿ ಹಣ್ಣಾಗಿದೆ ಐತಿದ. ಇದಕ್ಕೊಂದಿಟ್ಟ ಎಣ್ಣಿ ಸೌರಿ ಮಮ್ಮಿ ಫೋನ್ ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಜವಾರಿದ ಅಲ್ಲಿದ. ಇದು ನೋಡ್ರಿ, ಇದು ಎಲ್ಲಿದ ಅಂತಂದ್ರ
ಮೈಸೂರು ನಮ್ಮ ರಾಜವಂಶದ ಕಡೆಲಿಂದ ಆ ಕಡೆಲಿಂದ ಬಂದಿದ್ರಿ ಇದು ಹಣ್ಣು. ಏನ್ ಮಸ್ತ್ ಐತೆ ಹೇಳ್ರಿ ಹಣ್ಣು ಮಾತ್ರ. ಬರೀ ನೀವು ಇದ್ರಾಗ ನೋಡ್ಕ ಇದ್ ಮಾಡತ್ತೀರಿ. ನಾವ್ ಇಲ್ಲಿ ಹಣ್ಣು ಒಂದ್ ಐತಿ ತಿನ್ನತ್ತೀನಿ. ನೋಡ್ರಿ ಹಿಂಗೆಲ್ಲ ಇಷ್ಟೆಲ್ಲ ಸುಮ್ಮನೆ ಅವ್ರ ಕಡೆನ ಬಿಚ್ಚಿಸ್ಕೊಂಡ್ ಬರೋದು ಒಂದೊಂದ್ ಸತಿ ಚಲೋ ಅನಿಸ್ತೈತಿ. ಬಟ್ ಬಿಚ್ಚಿ ಅವ್ರ ಕಡೆ ತೊಗೊಂಬಂದ ಮಜಾ ಇರಂಗಿಲ್ಲ. ಹಿಂಗೆ ಬಿಚ್ಕೊಂಡು ತಿಂದಸ್ತಾರೆ. ಇದೇನೈತಲ್ಲ ನೋಡ್ರಿ ಇಲ್ಲಿ ಹಿಂಗೆ ತಿಂದ್ರೆ ಎಷ್ಟು ಮಜಾ ಅದ. ಅಲ್ಲಿ ಹೋದ್ರೆ ಬರೇ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ 80 ರೂಪಾಯಿ ಪಾವ್ ಕಿಲೋ ಅದಾವ. ಇಲ್ಲಿ ಮನೆಗೆ ನೋಡ್ರಿ ಹಿಂಗೆ ತರ್ಬೇಕು ಹಣ್ಣು. ಲೈಟ್ ಹಚ್ಚ್ರಿ. ಏನ್ ನಮ್ದು ನಾವು ಲಾಗ್ ಮಾಡಾಕತ್ತೇವ ಅಂದ್ರೆ ಏನೇನು ಇದನ್ನಕೈತಿ ನೋಡ್ರಿಪ್ಪ. ಒಬ್ರು ಕರೆಕ್ಟ್ ಇಲ್ಲ. ಹಿಂಗೊಂದಿಟ್ಟು ಎಣ್ಣೆ ಹಚ್ಕೋಬೇಕು, ಮತ್ತೆ ಈ ತರ ಮಾಡ್ಕೊಂಡು ತೆಗಿತಾ ಇರ್ಬೇಕು. ನೋಡ್ರಿ ಹಣ್ಣುಗಳೆಲ್ಲ ನೀವೊಂದು ಮಮ್ಮಿ ಒಂದು ತೋರಿಪಿ ಇದು ಒಂದು ತಾಟ್ ತಂಬೋಗಿಡಿ. ಅದ ಹುರಿ ಹಾಕಿ ಬರ್ತೈತಿ. ಚಿಪ್ಸ್ ಬರಂಗಿಲ್ಲ. ತೋರಿ ಮಮ್ಮಿ ಕೊಡಿ. ಗಾಯ್ಸ್ ಇವೆಲ್ಲ ಬೀಜ ಅದಾವಲ್ಲ, ಇವ ಇಲ್ಲಿ ಅದ ನೋಡ್ರಿ. ಇವೆಲ್ಲ ಬೀಜಾನು ಐತಲ್ಲ, ಒಂದು ಗಜ್ಜ ಒಲಿ ಮ್ಯಾಗಿಟ್ಟು ಹುರಿದ್ ಬಿಡ್ರಿ. ಇವೆಲ್ಲ ಮಸ್ತ್ ಟೇಸ್ಟ್. ಅದು ಬ್ಲ್ಯಾಕ್ ಆಗ್ಬೇಕಾದ್ರ ಅದ್ರ ಅತಿ ತೀರಾಗಿ ಹುರಿಬೇಡ್ರಿ. ತಂಬೈ ಹೆಂಗೈತೆ ಅಲ್ಸಿನ ಅಲ್ಸ್ರೆ ಅಲ್ಲಿ ಹಿಡಿಯು. ಸರಿ ಆ ಕಡೆ ಇಡಿ, ಅವರೆಲ್ಲ ತಿನ್ನತಾರ. ಸೂಪರ್ ಐತಿ. ಹಿಂಗ ಹಲಸಿನ ಹಣ್ಣು ಸೂಪರ್ ಐತಿ. ಟೇಸ್ಟ್ ಭಾಳ ಐತಿ. ಇದೊಂಥರ ಹಣ್ಣು ಟೇಸ್ಟ್ ಐತಿ. ಹಾಯ್ ಗೈಸ್, ಇವನು ಫುಲ್ಲ ಇಷ್ಟು ಹಣ್ಣು ತಂದಿದ್ದಾನೆ. ನಮ್ಮ ಮನೆಯಲ್ಲಿ ಎಲ್ಲ ಸೂಪರ್ ಆಗೈತಿ. ಇದು ಸೂಪರ್ ಆಗಿದೆ ಹಣ್ಣು. ಮಗ ಅಳಾಕತ್ರು ಡೋಂಟ್ ಕೇರ್. ಇಲ್ಲಿ ವಿಡಿಯೋ ಒಳಗೆ ಒಂದು ಪೋಸ್ಟ್ ಕೊಟ್ಟು ಹೋಗ್ತಾರೆ ಅವರೆಲ್ಲ. ಆ ಪಾಪ ಗುಂಡೆ ನೋಡ್ರಿ. ಏನ್ ಮಸ್ತ್ ಹಣ್ಣು ಅದಾವ ಹೇಳ್ರಿ. ಒಂದ್ಸತಿ ತಿಂದು ನೋಡಿದ್ರೆ ಬಾಯಾಗೆಲ್ಲ ನೀರ ನಿಮ್ಗೆ. ಹೆಂಗೈತ್ರಿ ಅದ ಹಣ್ಣು ಒಂದು ಹೇಳ್ರಿ ನಮ್ಮ ಆಡಿಯನ್ಸ್ ರಿವ್ಯೂ. ನೋಡ್ರಿ ಎಲ್ಲಾರು ಹಿಂಗ ಹಣ್ಣೆಲ್ಲ ಮಸ್ತ್ ಮಸ್ತ್ ಐತಿ. ಅದಕ್ಕೆ ಅನ್ನೋದ್ರಿ ಮೈಸೂರು ಒಳಗಿಂದ ಹಣ್ಣು ಬಂದವಂದ್ರೆ ಮತ್ತೆ ಗ್ರೇಟ್. ನಮ್ಮ ಕರ್ನಾಟಕ ಒಳಗೆ ಎಲ್ಲ ಬೆಳಿತಾರೆ, ದಾಂಡೇಲಿ ಕಡೆ ಎಲ್ಲ. ಬಟ್ ಸಿವಿ ಅಷ್ಟ ಕಮ್ಮಿ. ನಾ ಮೊನ್ನೆ ಒಂದ್ಸತಿ ಲಾಸ್ಟ್ ಟೈಮ್ ತೊಗೊಂಬಂದಿದ್ವಿ ಉಳ್ವಿ ಕಡೆ ಇದ್ದಿದ್ದ ಹಣ್ಣು. ಅದೇನು ಅಷ್ಟು ಸಿವಿನೇ ಇದ್ದಿದ್ದಿಲ್ಲ. ತಿಂದು ನೋಡಿಲ್ಲ ಒಂದು ಹಣ್ಣು ತಗೋ ಹೇಳ್ತೀನಿ. ತಗೋ ನೋಡಲ್ಲಿ ಹೇಳಲ್ಲಿ ನನ್ನ ಕಡೆ ಮೈಕ್ ತಗೋ. ಇಲ್ಲಿ ಹಣ್ಣು ಹೆಂಗೈತೆ ಅನ್ನೋ ನಮ್ಮ ಆಡಿಯನ್ಸ್ ಹೇಳು. ಹಾಯ್ ಗಾಯ್ಸ್, ಹಣ್ಣು ಮಾತ್ರ ಮಸ್ತ್ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಚಟಪಟ ಹೊಡ್ತಾ ಬೀಜ ತೆಗಿತಾ ಇರೋದೇ ತಿಂತಾ ಇರೋದೇ. ಸ್ವರ್ಗ. ಈ ತರ ಹಣ್ಣು ತಿನ್ನಾಕತ್ರ ಇಲ್ಲೇ ಸ್ವರ್ಗ ಬಂದಂಗ ಆಕೈತಿ ನೋಡ್ರಿಪ್ಪ. ಇದಕ್ಕೆ ಹಿಂಗ ಏನಾಗತೈತಿ, ನಾ ಬಿಚ್ಚಕ್ಕಿಂತ ಇಲ್ಲೇ ಅವ್ರ ಹೋದ ಬಾಳ ಆಗತೈತಿ ಈಗ.
ಹ್ಯಾಂಗ ಒಬ್ಬೊಬ್ರು ನೋಡ್ರಿಲೆ ಹ ಇತ್ತ ಬಿಚ್ಚಾಕತ್ತಾನ ಇಲ್ಲ ಹಾ ಮತ್ ಫೋನ್ ಬಿಟ್ಕ್ಯಾರ ಅದನ್ನ ಕ್ಯಾಚ್ ಹಿಡ್ದಿಪ್ಪ ನೋಡ್ರಿ ನಮ್ಮ ಮಳ್ಯಾಗ ಸಿಕ್ಕಿಲ್ಲಂತ ಹಣ್ಣ ಪಾಪ ನೋಡಿಲ್ಲ ಹೆಂಗ ಹಣ್ಣು ತೆಗಿತೀನಿ ಇಲ್ರಿ ನಾ ಎಲ್ಲ ಹೇಳ್ತೀನಿ ದೀಪಾ ನೋಡ್ರಿಪ್ಪ ನನ್ ಧರ್ಮ ಪತ್ನಿ ಅರ್ಧಂಗಿ ಅಕ್ಕಿನ ಬಿಟ್ಕ್ಯಾರ ಎಲ್ಲ